ಹೆಲೋ ಸ್ಟೂಡೆಂಟ್ಸ್. ಸೊ ಈಗ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅನೌನ್ಸ್ ಆದ ನಂತರ ಕೆಲವು ವಿದ್ಯಾರ್ಥಿಗಳು ರಿಸಲ್ಟ್ ಚೆಕ್ ಮಾಡುವಾಗ ಸೊ ಅಲ್ಲಿ NC ಅಂತ ಹೇಳಿ ಬಂದಿರುತ್ತೆ. ಸೊ ಹಾಗೆ ರಿಸಲ್ಟಲ್ಲಿ NC ಅಂತ ಬಂದಿದ್ರೆ ಸೊ ಆ ವಿದ್ಯಾರ್ಥಿಗಳು KCT ಎಕ್ಸಾಮನ್ನು ಬರೀಬೋದಾ? ಇದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಸೊ ನೋಡಿ, ಈಗ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನೌನ್ಸ್ ಆದ ನಂತರ ನಿಮ್ಮ ರಿಸಲ್ಟಲ್ಲಿ NC ಅಂತ ಹೇಳಿ ಬಂದಿದ್ರು ಯಾವುದಾದ್ರೂ ಸಬ್ಜೆಕ್ಟ್ ಪಕ್ಕದಲ್ಲಿ. ಸೊ ನೀವೇನು ಮಾಡಬೇಕಾಗಿರುತ್ತೆ, ನಿಮಗೆ ಎಕ್ಸಾಮ್ ಬರೋದಕ್ಕೆ ಅವಕಾಶ ಕೊಡ್ತಾರೆ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಎಕ್ಸಾಮ್ ಬರೋದಕ್ಕೆ ಅವಕಾಶ ಇರುತ್ತೆ. ಸೊ ನೀವು ಎಕ್ಸಾಮನ್ನು ಸಹ ಬರೀಬೋದಾಗಿರುತ್ತೆ. KCT ಎಕ್ಸಾಮನ್ನು ನಿಮ್ಮ ರಿಸಲ್ಟಲ್ಲಿ NC ಅಂತ ಬಂದಿದ್ರೂ ಸಹ ನೀವು ಎಕ್ಸಾಮನ್ನು ಬರೀಬೋದಾಗಿರುತ್ತೆ. NC ಅಂತಂದರೆ ನಾಟ್ ಕಂಪ್ಲೀಟೆಡ್ ಅಂತ ಹೇಳಿ, ಆ ಸಬ್ಜೆಕ್ಟ್ನ ಮಾರ್ಕ್ಸನ್ನು ಮೀನ್ಸ್ ಮಿನಿಮಮ್ ಮಾರ್ಕ್ಸನ್ನು ನೀವು ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳಿ ಅರ್ಥ. ಸೊ ನೀವು KCT ಎಕ್ಸಾಮನ್ನು ಬರೆದುಬಿಟ್ಟು ಆದಮೇಲೆ ನೀವು ಎಕ್ಸಾಮ್ 2 ಇದಲ್ವಾ, ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗಿರತ್ತೆ. ಅದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಸೊ ನೋಡಿ, ಈಗ ಅವಕಾಶ ಇದೆ ಎರಡನೇ ಎಕ್ಸಾಮ್ಗೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ. ಎರಡನೇ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದ ನಂತರ ಸೊ ನೀವು KCT ಎಕ್ಸಾಮ್ಗೆ ಇಮಿಡಿಯೇಟ್ಲಿ ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಆಗಬೇಕು. ಈಗಾಗಲೇ ಪ್ರಿಪೇರ್ ಆಗ್ತಿರ್ತೀರ, ಸೊ ಪ್ರಿಪೇರ್ ಆಗ್ತೀರಿ. ಅದಾದಮೇಲೆ KCT ಎಕ್ಸಾಮ್ ಆದ ನೆಕ್ಸ್ಟ್ ಡೇಯಿಂದನೇ ಸೊ ನೀವೇನು ಮಾಡಬೇಕು, ಎಕ್ಸಾಮ್ 2ಗೆ ಪ್ರಿಪೇರ್ ಆಗಬೇಕು. ಇಲ್ಲಿ KCT ಎಕ್ಸಾಮ್ ಏನು ಕ್ಲಿಯರ್ ಆಗೋಗಿದೆ ಅಷ್ಟೇ. ನೆಕ್ಸ್ಟ್ ನೀವು ಎಕ್ಸಾಮ್ 2ಗೆ ಪ್ರಿಪೇರ್ ಆಗಿ ಸೊ ಆ ಸಬ್ಜೆಕ್ಟ್ಸ್ಗಳನ್ನು ಯಾವ ಸಬ್ಜೆಕ್ಟಲ್ಲಿ NC ಅಂತ ಬಂದಿದೆಯೋ ಆ ಸಬ್ಜೆಕ್ಟನ್ನ ನೀವೇನು ಮಾಡಬೇಕಾಗಿರುತ್ತೆ, ಕ್ಲಿಯರ್ ಮಾಡಬೇಕಾಗಿರುತ್ತೆ. ಸೊ ಈಗಾದ ಮಾತ್ರಕ್ಕೆ ಸೊ ನೀವು KCT ಎಕ್ಸಾಮ್ ಮುಖಾಂತರ ರ್ಯಾಂಕ್ ಬರುತ್ತೆ. ಸೊ ಅದಾದಮೇಲೆ ನೀವು ನಮ್ಮ KU ನಡೆಸ್ತಕ್ಕಂತಹ 3 ಕೌನ್ಸಿಲಿಂಗ್ ಇರುತ್ತಲ್ವಾ, ಸೊ ಸ್ಟಾರ್ಟಿಂಗ್ ಅಂತಂದರೆ ಫಸ್ಟ್ ಕೌನ್ಸಿಲಿಂಗಿಂದನೇ ನೀವು ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಸೊ ಈಗಲೂ ಸಹ ಅವಕಾಶ ಇದೆ. ಸೊ ನಿಮ್ಮ ರಿಸಲ್ಟಲ್ಲಿ NC ಅಂತ ಬಂದಿದ್ರೆ ಸೊ ನೀವು KCT ಎಕ್ಸಾಮನ್ನು ಬರೀಬೋದಾಗಿರುತ್ತೆ. ಸೊ ಅದೇ ರೀತಿ ಎಕ್ಸಾಮ್ 2ಗೂ ಸಹ ನೀವು ಪ್ರಿಪೇರ್ ಆಗ್ಬೋದಾಗಿರುತ್ತೆ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.